ಬೆನ್ನೆಲುಬಾದ ರೈತರ ಕೃಷಿ ಕ್ಷೇತ್ರಕ್ಕೆ ಭರ್ಜರಿಯಾಗಿ ಅನುಕೂಲ ಆಗುವ ನಿಟ್ಟಿನಲ್ಲಿ ಮತ್ತು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ರೈತರಿಗೆ ಸುವರ್ಣ ಅವಕಾಶ ಸಿಕ್ಕಿದೆ ಮತ್ತು ದಿನನಿತ್ಯ ಕಾಯಕದಲ್ಲಿ ತೊಡಗುವ ಮಣ್ಣಿನ ಮಕ್ಕಳಿಗೆ ಇದು ಸಂತೋಷದ ಸುದ್ದಿ. ಹೌದು, ದಿನನಿತ್ಯ ಕೃಷಿಗೆ ಬಳಸುವಂತಹ ಯಂತ್ರೋಪಕರಣಗಳ ದರ ಹೇಳದಿರದಾಗಿದೆ. ಸರ್ಕಾರದ ಯೋಜನೆಗಳು ಎಷ್ಟೋ ಜನ ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಕೂಗು ಎಲ್ಲ ಕಡೆಗೆ ಸುದ್ದಿ ಹಬ್ಬಿದ್ದು. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನ ಹಳೆ ಗುಬ್ಬಿ ಗೇಟ್ ಹತ್ತಿರ ಇಂದು ಓಲಿಯೋಮ್ಯಾಕ್ ಫ್ರಾಂಚೈಸಿ ಹೊಸದಾಗಿ ಪ್ರಾರಂಭವಾಗಿದೆ. ಇಲ್ಲಿ ಎಲ್ಲಾ ತರಹದ ಕೃಷಿ ಯಂತ್ರೋಪಕರಣಗಳು ಗುಣಮಟ್ಟದ ಹಾಗೂ ಕಡಿಮೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಇತರೆ ಹೊರಾಂಗಣ ಉಪಕರಣಗಳು ವಿಶ್ವ ಪ್ರಸಿದ್ಧ ಇಟಾಲಿಯನ್ ಕಂಪನಿಯಾದ ಓಲಿಯೋಮ್ಯಾಕ್ ಶೋರೂಮ್ನಲ್ಲಿ ಅತ್ಯುತ್ತಮ ಪ್ರದರ್ಶನ, ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಇತರೆ ತರಬೇತಿ, ಅನುಭವಿ ತಂತ್ರಜ್ಞಾನದೊಂದಿಗೆ ಮಾರಾಟ ಸೇವೆ ಮತ್ತು ಅತ್ಯುತ್ತಮ ಬಿಡಿಭಾಗಗಳ ಲಭ್ಯತೆಯನ್ನು ಖಾತರಿಪಡಿಸಲಾಗಿದೆ ಮತ್ತು ಕೃಷಿ ಯಂತ್ರೋಪಕರಣಗಳು ಪಡೆದುಕೊಂಡಾಗ ವಿಶೇಷ ರಿಯಾಯಿತಿ ವಿನಿಮಯ ಕೊಡುಗೆಗಳು ಮತ್ತು ಉಚಿತ ಉಡುಗೊರೆಗಳು ನೀಡಲಾಗುತ್ತದೆ. ಗೋಪಾಲ್ ಕೃಷ್ಣ ಅಂತೇಳಿ CEO ರತ್ನಗಿರಿ ಇಂಪ್ಯಾಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರು. ಸೊ ನಾವು 25 ವರ್ಷಗಳಿಂದ ಅಗ್ರಿಕಲ್ಚರಲ್ಲಿ ಮೆಕನೈಸೇಷನ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ. ಸೊ ಏನಕ್ಕೆ ಈ ಕಾನ್ಸೆಪ್ಟ್ ಬಂತು ಶುರುವಾಯಿತು ಅಂದರೆ, ಈ ರೈತರಿಗೆ ಟೈಮ್ಲಿ ಕೆಲಸ ಆಗೋಕ್ಕೆ, ಆಮೇಲೆ ಲೇಬರ್ ಸಿಗೋಕ್ಕೆ ಟೈಮ್ಲಿ, ಇವೆಲ್ಲ ಒಂದು ದೊಡ್ಡ ಚಾಲೆಂಜ್ ಇದೆ. ಯಾವಾಗ ಮೆಷಿನ್ಸ್ ಯೂಸ್ ಮಾಡ್ತಾರೆ, ಈ ಚಾಲೆಂಜಸ್ನ ಅವರು ಓವರ್ಕಮ್ ಮಾಡ್ಬೋದು. ಒಂದು ಮಿಷನ್ನು, ಒಂದು ಲೇಬರು 10 ಜನದ ಕೆಲಸ ಮಾಡುತ್ತಿದ್ದು. ಕಳೆ ತೆಗೆಯೋ ಯಂತ್ರ ಆಗಿರ್ಬೋದು, ಚೈನ್ಸ್ ಆಗಿರ್ಬೋದು, ಪವರ್ ಟಿಲ್ಲರ್ಸ್ ಆಗಿರ್ಬೋದು, ಪವರ್ ವೀಡರ್ಸ್ ಆಗಿರ್ಬೋದು, ನಮ್ಮ ಎಲ್ಲ ಐಟಮ್ಗಳು ಒಂದು ಮೆಷಿನ್ನು, ಒಂದು ಲೇಬರ್ ಈಸ್ ಈಕ್ವಲ್ ಟು 10 ಮ್ಯಾನ್ಯುವಲ್ ಲೇಬರ್ಸ್ ಇದ್ದಂಗೆ. ಸೊ ಇಷ್ಟು ಅಡ್ವಾಂಟೇಜಸ್ ಇದೆ, ಇಷ್ಟು ಅಡ್ವಾನ್ಸ್ಡ್ ಇದೆ. ಆಮೇಲೆ ಓಲಿಯೋಮ್ಯಾಕ್ ಬ್ರ್ಯಾಂಡು ಇದು ಕ್ವಾಲಿಟಿಯಲ್ಲಿ ನಂಬರ್ 1 ಇದೆ, ಇನೋವೇಷನಲ್ಲಿ ನಂಬರ್ 1 ಇದೆ. ಆಮೇಲೆ ಈ ಬ್ರ್ಯಾಂಡು 5 ಕಾಂಟಿನೆಂಟಲ್ಲಿದೆ, 126 ದೇಶದಲ್ಲಿ ಈ ಬ್ರ್ಯಾಂಡ್ ಪ್ರೆಸೆಂಟ್ ಇದೆ. ಇದು ಒರಿಜಿನಲಿ ಇಟಾಲಿಯನ್ ಬ್ರ್ಯಾಂಡ್ ಇದು. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಜನಕ್ಕೆ ಟೈಮ್ಲಿ ಕೆಲಸ ಆಗುತ್ತೆ, ಆಮೇಲೆ ದೇ ಸೇವ್ ಮನಿ, ಅವ್ರದ್ದು ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಇದು ಸ್ಪೆಷಾಲಿಟಿ ಆಫ್ ದೀಸ್ ಹೈಟೆಕ್ ಮಿಷಿನ್ಸ್. ಸೊ ನಾನು ಏನು ಹೇಳೋದು ಅಂದರೆ, ರೈತರುಗಳು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆ ಬ್ರ್ಯಾಂಡ್ ತೊಗೊಂಡು ಯೂಸ್ ಮಾಡಿದ್ರೆ ಅದಕ್ಕೂ ಲೈಫ್ ಚೆನ್ನಾಗಿರುತ್ತೆ. ಅವರು ಪದೇ ಪದೇ ರಿಪೇರಿ, ಮೇಂಟೆನೆನ್ಸ್ ಖರ್ಚು ಮೇಲೆ ತಗ್ಗುತ್ತೆ ಅವ್ರದ್ದು. ಈಗ ಮಾರ್ಕೆಟಲ್ಲಿ ತುಂಬ ಚೈನೀಸ್ ಬ್ರ್ಯಾಂಡ್ ಇದೆ. ಆ ಚೈನೀಸ್ ಬ್ರ್ಯಾಂಡ್ ಏನಂದರೆ ಅದಕ್ಕೆ ಲೈಫ್ ಇರಲ್ಲ. ಸೊ ಅವರು ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು. ನಮ್ಮದು ಒಂದು ಮಿಷನ್ನು ಚೈನೀಸಿನ 4 ಮಿಷಿನ್ ಇದ್ದಂಗೆ. ಸೊ ಆ ಕ್ವಾಲಿಟಿ ಇರುತ್ತೆ, ಲೈಫ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸಲ ಫೀಲ್ಡ್ಗೆ ಹೋದಾಗ ಮಧ್ಯೆ ರಿಪೇರಿ ಇರಬಾರ್ದು. ಆವಾಗೇನಾಗುತ್ತೆ, ಒಂದು ಕೆಲಸ ಕಂಟಿನ್ಯೂಟಿಯಾಗಿ ನಡೀತದೆ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ನಾನೇನು ಹೇಳೋದು ಅಂದರೆ, ಎಲ್ಲರೂ ಓಲಿಯೋಮ್ಯಾಕ್ ಬ್ರ್ಯಾಂಡನ್ನು ಪರ್ಚೇಸ್ ಮಾಡಿ ಅದರ ಸದುಪಯೋಗ ಪಟ್ಕೊಳ್ಳಿ. ಇಲ್ಲಿ ರೈತ ನಿಧಿ ಅಂತ ನಮ್ಮದು ಶೋರೂಮ್ ಇದೆ. ಸೊ ಈ ಶೋರೂಮಲ್ಲಿ ನಿಮಗೆ ಬರೀ ಸೇಲ್ಸ್ ಮಾತ್ರ ಅಲ್ಲ, ಆಫ್ಟರ್ ಸೇಲ್ ಸರ್ವಿಸ್ ಇದೆ. ಆಮೇಲೆ ಟ್ರೈನಿಂಗ್ ಕೊಡ್ತೇವೆ. ಈ ಪ್ರಾಡಕ್ಟು ರೆಕಮೆಂಡೇಷನ್ ಮಾಡ್ತೇವೆ, ಯಾವ ಕ್ರಾಪ್ಗೆ ಯಾವ ಪ್ರಾಡಕ್ಟು, ಎಷ್ಟು ಏರಿಯಾ ಇದ್ದರೆ ಯಾವ ಪ್ರಾಡಕ್ಟು ಸೂಟೇಬಲ್ ಅಂತೇಳಿ. ಆಮೇಲೆ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ. ಫ್ಯೂಚರಲ್ಲಿ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ, ನಮಗೆ ರಾಮಲಿಂಗಪ್ಪ ಅವರು ನನ್ನ ಹೆಸರು ಸುಜಾನಾ ಅಂತ ಹೇಳಿ, ಇವ್ರು ನಮ್ಮ ಯಜಮಾನರು ಪುನೀತ್ ಅಂತ. ನಮ್ಮದು ಆಲ್ರೆಡಿ ಒಂದು ಪಾಸ್ಟ್ 9 ಇಯರ್ಸಿಂದ ನಮ್ಮದು ಹಾರ್ಡ್ವೇರ್ ಶಾಪ್ ಇದೆ, ರನ್ನಿಂಗಲ್ಲಿದೆ ಹಾರ್ಡ್ವೇರ್ ಶಾಪು, SPS ಎಂಟರ್ಪ್ರೈಸಸ್ ಅಂತ. ಅದ್ರ ನಂತರ ನಾವು ರೈತರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ, ಮೇಯ್ನ್ ಕಾರಣ ಏನಂತ ಅಂದರೆ, ಒಂದು 10 ರಿಂದ 15 ವರ್ಷದ ಹಿಂದೆ ನಮ್ಮ ತಂದೆಯವರು ಇದೇ ಒಂದು ಓಲಿಯೋಮ್ಯಾಕ್ದೇ ಬ್ರಷ್ ಕಟ್ಟರ್ನ ಯೂಸ್ ಮಾಡ್ತಾಯಿದ್ರು. ಹಾಗೆ ಇದು ಏನಿದೆ ವುಡ್ ಕಟ್ಟರು ಸಹ ಅದನ್ನೇ ಯೂಸ್ ಮಾಡ್ತಾಯಿದ್ರು, ಚೈನ್ಸಾ. ಎಲ್ಲಿ ಮಂಡಗದ್ದೆಯಲ್ಲಿ ಅಲ್ಲೇ ಯೂಸ್ ಮಾಡ್ತಾಯಿದ್ರು, ಅಲ್ಲೇ ಇತ್ತು. ನಾನು ಅದನ್ನು ನೋಡ್ಕೊಂಡೇ ಹೇಗೆ ನನ್ನ ತಂದೆ ಹೇಗೆ ಯೂಸ್ ಮಾಡ್ತಾರೆ ಹಾಗೆ ನೋಡ್ಕೊಂಡೇ ಬೆಳೆದವರು. ಅದ್ರ ನಂತರ ಮತ್ತೆ ಇದು ಬ್ರ್ಯಾಂಡ್ ಇದೆ, ಯಾಕಂತಂದರೆ ಅಷ್ಟು ಯೂಸ್ ಇತ್ತು, ಹಾಗಾಗಿ ಅದೇ ಬ್ರ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ನಾನು ನನ್ನ ಯಜಮಾನರು ಅದನ್ನೇ ಯೋಚನೆ ಮಾಡಿ ಇದನ್ನೇ ತರೋಣ, ಯಾಕಂತಂದರೆ ರೈತರಿಗೆ ಅಷ್ಟು ಉಪಯೋಗ ಆಗುತ್ತೆ ಅಂಥೇಳಿ ತಂದ್ವಿ. ಫಸ್ಟ್ ವಿಚಾರ. ಇನ್ನೊಂದು, ಇದು ನಮ್ಮ ಔಟ್ಲೆಟ್ ಹೆಸರು ರೈತ ನಿಧಿ. ರೈತ ನಿಧಿ ಅಂತ ಅಂದರೆ ಹೆಸರಲ್ಲೇ ಇದೆ ಎಲ್ಲದು, ನಾನೇನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ.
ರೈತರಿಗೆ ಏನೇನು ಅನುಕೂಲ ಇದೆ ನಿಧಿ ಒಂದು ಬಂದರೆ ಎಲ್ಲದೂ ಸಿಗುತ್ತೆ ನಿಮಗೆ. ಹಾಗೆ ಕಂಪನಿಯವರು ನಮಗೆ ಹೇಳಿರೋದು ವಿಶೇಷ ಏನಂತ ಅಂತಂದರೆ ಒಂದು ಸಬ್ಸಿಡಿ ನಿಮಗೆ ಮಾಡಿಕೊಡ್ತೀವಿ. ಅಂದರೆ ನಿಮಗೆ ಒಂದೇ ಸಲ ಕೊಟ್ಟು ತೊಗೊಳೋದಕ್ಕಾಗೋದಿಲ್ಲ, ಸರ್ಕಾರದಿಂದ ನಮಗೆ ಏನಿದೆ ಅಂತ ಕೇಳ್ತಾರೆ ಇವಾಗ ಜನ. ಹಾಗಾಗಿ ಸರ್ಕಾರದಿಂದ ಮೇಯ್ನಾಗಿ ನಿಮಗೆ ಸಬ್ಸಿಡಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಬ್ರಷ್ ಕಟರ್ ಮೇಲೆ ಆಗಿರ್ಬೋದು, ಎಲ್ಲದ್ರ ಮೇಲೆ ನಿಮ್ಮದು ಪಾಣಿ ಏನಿದೆ ತೊಗೊಂಡು ಬಂದರೆ ಸರ್ಕಾರಕ್ಕೆ ಏನೇ ನಿಮ್ಮದು ಇನ್ಫಾರ್ಮೇಷನ್ ಏನು ಒಂದು ಡಾಕ್ಯುಮೆಂಟ್ಸ್ ಏನು ಅಪ್ಡೇಟ್ ಮಾಡಬೇಕು ಅದೆಲ್ಲ ನೀವು ಅಪ್ಡೇಟ್ ಮಾಡಿದ್ರೆ ಅದ್ರ ಮೇಲೆ ನಾವು ಸಬ್ಸಿಡಿ ಸಹ ಪ್ರೊವೈಡ್ ಮಾಡಿಕೊಡ್ತಾಯಿದ್ದೀವಿ. ಅದ್ರ ನಂತರ ನಿಮ್ಮ ಕಡೆ ನಮಗೇನಂತಂದರೆ ನಿಮಗೆ ಒಂದೇ ಒಂದು ಮಷಿನ್ಸ್ನ ಸೇಲ್ ಬಿಟ್ಬಿಡೋವಂಥದ್ದು ಯೋಚನೆ ಯಾವುದೂ ಇಲ್ಲ. ಮಷಿನ್ಸ್ನ ಸೇಲ್ ಮಾಡಿ ಅದ್ರ ಜೊತೆ ನಿಮಗೆ ಸ್ಪೇರ್ಸು ಅವೈಲ್ ಇದೆ, ಹಾಗೆ ಸರ್ವಿಸು ಸಹ ನಮ್ಮದೇ ಇದೆ. ಸರ್ವಿಸು ನಮ್ಮದೇ ಕೊಡ್ತಾಯಿದ್ದೀವಿ. ದೂರದಿಂದ ಬಂದು ತೊಗೊಳ್ತೀವಿ, ಹೋಗ್ಬಿಡ್ತೀವಿ, ಆಮೇಲೆ ಮತ್ತೆ ನಮಗೆ ತೊಗೊಂಬಂದು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಅಲ್ಲಿನೇ ಆನ್ ಸ್ಪಾಟ್ ನಿಮಗೆ ಸರ್ವಿಸ್ ಸಹ ಕೊಡ್ತಾಯಿದ್ದೀವಿ. ಅದು ಸರ್ವಿಸ್ ಅವ್ರು ಹೇಳಿದ್ರಲ್ಲ, ಸರ್ವಿಸ್ 1 month ಟೈಮ್ ತೊಗೊತಾ ಇದ್ದೀವಿ. ಯಾಕೆಂದರೆ ನಾವು ಸೆಟಪ್ ಮಾಡೋದಕ್ಕೆ ತೊಗೊತಾ ಇರೋದಕ್ಕೆ, ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀವಿ 1 month ಆದಮೇಲೆ ಆನ್ ಸ್ಪಾಟ್ ಸರ್ವಿಸು ನಮ್ಮ ಕಂಪನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಿದ್ವಿ. ಇನ್ನೊಂದು ನಮ್ಮದ್ರಲ್ಲಿ 4 stroke ಬ್ರಷ್ ಕಟ್ರು ಓಪನ್ ಆಗಿದೆ. 4 stroke ಬ್ರಷ್ ಕಟ್ರು ಇವತ್ತವರೆಗೂ ರೆಕಾರ್ಡ್ ಇರೋದು ಆಲ್ಮೋಸ್ಟ್ 2.5 hours to 3 hours. ಸೊ ಓನ್ಲಿ ಪೆಟ್ರೋಲ್ ವಿತ್ 20-40 ಆಯಿಲ್ ಹಾಕ್ಕೊಂಡ್ರೆ ಸಾಕು. ಸೊ 3 hours ಬ್ರಷ್ ಕಟ್ರು ಚೆನ್ನಾಗಿ ರನ್ ಆಗುತ್ತೆ, ನೋ ಪ್ರಾಬ್ಲಮ್. ಇನ್ ಫ್ಯೂಚರಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಬ್ರಷ್ ಕಟರ್ಸ್ ಬರ್ತಾ ಇದೆ. ಒಂದೇ ಬ್ಯಾಟ್ರಿಲಿ ನೀವು ಎಷ್ಟು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೋದು, ಚೈನ್ಸು ಆಗಿರ್ಬೋದು, ಬ್ರಷ್ ಕಟರ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಏನು XYZ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ಹೊಸದಾಗಿ ಇನ್ವೆಂಟ್ ಆದ್ರೂ ಅದನ್ನು ನೀವು ಮಾಡ್ಬೋದು.